ಲರ್ನ್ ವಿತ್ ಹೇಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮ. ಇವತ್ತು 3 ಕಾನ್ಸೆಪ್ಟ್ ತಂದಿದ್ದೀನಿ. 3 ಕಾನ್ಸೆಪ್ಟ್ ಅಂತ ಇನ್ ದ ಸೆನ್ಸ್ 3 ಡಿವಿಷನ್ಸ್ ಇದೆ. ಅದಕ್ಕೆ ಒಂದು ಕ್ವಶನ್ಸ್ ಇರುತ್ತೆ, ಒಂದು ಅದರ ಲಿಂಕ್ ಇರುತ್ತೆ, ಇನ್ನೊಂದು ಆನ್ಸರ್ ಇರುತ್ತೆ. ಬನ್ನಿ ಈ 3 ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಓದ್ತಾ ಇದ್ದೀವಿ ಅಂದರೆ, ಇಲ್ಲಿ ಕೆಲವು ವರ್ಡ್ಸ್ನ ಬರ್ದಿದ್ದೀನಿ. ಸೊ ಇಲ್ಲಿ ಒಂದು ಕನೆಕ್ಟಿಂಗ್ ವರ್ಡ್ ಇದೆ. ಓಕೆನಾ? ಸೊ ಇವತ್ತು ನಾವೇನು ನೋಡ್ತಿದ್ದೀವಿ ಅಂದರೆ, ವಾಟ್. ಕನ್ನಡದಲ್ಲಿ ವಾಟ್ ಅಂದರೆ ಏನು, ವೈ ಅಂದರೆ ಯಾಕೆ, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ, ಹೌ ಅಂದರೆ ಯಾಕೆ. ಓಕೆನಾ? ಏನು, ಯಾಕೆ, ಎಲ್ಲಿ, ಯಾವಾಗ, ಹೇಗೆ. ಓಕೆನಾ? ಈಗ ನಾನು ವಾಟ್ ವಿಲ್ ಐ ಸ್ಪೀಕ್ ಆರ್ ವಾಟ್ ಶಲ್ ಐ ಸ್ಪೀಕ್ ಇಲ್ಲಿ ಬರೀತೀನಿ ನೋಡಿ. ಇದಕ್ಕೆ ವಾಟ್ ಶಲ್ ಐ ಸ್ಪೀಕ್. ಓಕೆನಾ? ವಾಟ್ ವಿಲ್ ವಿ sing? What shall you write? What shall they say? ಒಂದೇ ಪದ ಶಲ್ನ ಉಪಯೋಗಿಸ್ಬಿಟ್ಟು ಇಷ್ಟು ಮಾಡಿದ್ದೀನಿ. ನಾನು ಮುಂಚಿನ ಕ್ಲಾಸಲ್ಲಿ ನಾನು ನಿಮ್ಗೆ ಇದು ಹೇಳ್ಕೊಟ್ಟಿದ್ದೆ ಏನಿದು ಅಂತ. ಓಕೆನಾ? ಸೊ ವಾಟ್ ಶಲ್ ದೇ ಸ್ಪೀಕ್, ವಾಟ್ ಶಲ್ ದೇ ಹಿ ಸ್ಪೀಕ್, ವಾಟ್ ಶಲ್ ಶಿ ಸ್ಪೀಕ್. ವಾಟ್ ನೋಡಿ ಒಂದೇ ಪದ ಶಲ್ ಇಟ್ಕೊಂಡು ಇಷ್ಟೊಂದು ಮಾಡಿದ್ದೀನಿ ಒಂದು ಪದದಲ್ಲಿ. ಓಕೆನಾ? ನೆಕ್ಸ್ಟ್ ವಾಟ್ ಶಲ್ ಇಟ್ read or it speak. Next, why shall I speak? Why shall we sing? Second one, sorry. Why shall we sing? Why shall we I sing? Why shall you sing? Why shall ನೋಡಿ ಇದೆರಡು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. Why shall they sing? Why shall he sing? ಓಕೆನಾ? ಒಂದೇ ಪದ ಬಟ್ ಡಿಫ್ರೆಂಟ್ ಕಾನ್ಸೆಪ್ಟ್. Why shall she sing? Why shall it sing? ಓಕೆನಾ? ನೆಕ್ಸ್ಟ್ where. Where shall I speak? Where shall we sing? ಅದನ್ನೇ ತಗೊಂಡು ಡಿಫ್ರೆಂಟ್ ಆಗಿ ಮಾಡ್ಬೋದು. Where shall you write? Where shall they write? Where shall he sell? Where shall she read? Where shall she learn? Where shall it learn? Or where shall it happen or drink? Okay na? Next, when shall I speak? When shall we sing? When shall you write? When shall they recite? When shall he read? When shall she learn? Okay na? When ನೋಡಿ same topic, it goes like this. Okay na? ಅಂದ್ರೆ ಈ ತರ ಒಂದೇ ಟಾಪಿಕ್ಕು ಬಟ್ ಡಿಫ್ರೆಂಟ್ ಸೆಂಟೆನ್ಸಸ್ ಫಾರ್ಮ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್ ತಗೊಳ್ಳೋಣ. ವೆನ್ ಆಯಿತು. ವೆನ್ ವಿಲ್ ಐ ಸ್ಪೀಕ್? ವೆನ್ ವಿಲ್ ವಿ ಸಿಂಗ್? ವೆನ್ ವಿಲ್ ಯು ರೈಟ್? ವೆನ್ ವಿಲ್ ದೇ ರೈಟ್? ವೆನ್ ವಿಲ್ ಹಿ ಸೆಂಡ್? ವೆನ್ ವಿಲ್ ಶಿ ರೀಡ್? ವೆನ್ ವಿಲ್ ಇಟ್ ಹ್ಯಾಪನ್? ಓಕೆನಾ? How shall I speak? How shall we speak? How shall we sing? How shall you write? How shall they sing? How shall he read? How shall she learn? How shall it drink? Okay? ಸೊ ಇವತ್ತಿನ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಬಟ್ ವೆರಿ ಎಫೆಕ್ಟಿವ್ ಟಾಪಿಕ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ತುಂಬ ಯೂಸ್ಫುಲ್ ಟಾಪಿಕ್ ಅಂತಾನೆ ಹೇಳ್ತೀನಿ. ಇದ್ರ ಬಗ್ಗೆ ನಾಳೆ ಇನ್ನೊಂದಷ್ಟು ವರ್ಡ್ಸ್ ಇತ್ತು ಇದೇ ಥರ ಕಾನ್ಸೆಪ್ಟ್ನ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೋಗ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ